ವೆಲ್ಕಮ್ ಟು ಮಿಸ್ಟರ್ ಎಂ ಟಾಕ್ಸ್. ಇಂದು ಫೆಬ್ರವರಿ 16, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಫೆಬ್ರವರಿ 16 ರಂದು ಸೆನ್ಸೆಕ್ಸ್ 376, 26 ಪಾಯಿಂಟ್ ಅಥವಾ 0.52% 72,426, 64ಕ್ಕೆ ಏರಿತು ಮತ್ತು ನಿಫ್ಟಿ 129, 90 ಪಾಯಿಂಟ್ ಅಥವಾ 0.59% 22,040, 70ಕ್ಕೆ ಏರಿತು. ಸುಮಾರು 2,126 ಷೇರುಗಳು ಮುನ್ನಡೆ ಸಾಧಿಸಿದವು, 1,583 ಷೇರುಗಳು ಕುಸಿತ ಕಂಡವು ಮತ್ತು 87 ಷೇರುಗಳು ಬದಲಾಗಲಿಲ್ಲ. 1. ನ್ಯಾಟ್ಕೋ ಫಾರ್ಮಾ. ನ್ಯಾಟ್ಕೋ ಫಾರ್ಮಾ, ಡಿಸೆಂಬರ್ ತ್ರೈಮಾಸಿಕದಲ್ಲಿ ಬಲವಾದ ಆದಾಯದ ಬೆಂಬಲದೊಂದಿಗೆ ಕಂಪನಿಯು ತನ್ನ ನಿವ್ವಳ ಲಾಭದಲ್ಲಿ 3 ಪಟ್ಟು ಹೆಚ್ಚಳವನ್ನು ₹212.7 ಕೋಟಿಗೆ ವರದಿ ಮಾಡಿದ 2 ದಿನಗಳ ನಂತರ ನ್ಯಾಟ್ಕೋ ಫಾರ್ಮಾದ ಷೇರುಗಳು 14% ಝೂಮ್ ಮಾಡಿತು ಮತ್ತು 52 ವಾರಗಳ ಗರಿಷ್ಠ ಮಟ್ಟವನ್ನು ತಲುಪಿತು. ಕಂಪನಿಯ ಆದಾಯವು ವರ್ಷಕ್ಕೆ 54% ಹೆಚ್ಚಿ ₹758.6 ಕೋಟಿ. 2. ಗ್ಲೆನ್ಮಾರ್ಕ್ ಫಾರ್ಮಾ. ಗ್ಲೆನ್ಮಾರ್ಕ್ ಫಾರ್ಮಾ, ಕಂಪನಿಯ ಸಕಾರಾತ್ಮಕ ವ್ಯಾಖ್ಯಾನವು ಹೂಡಿಕೆದಾರರನ್ನು ಹುರಿದುಂಬಿಸಿದ ಕಾರಣ ಗ್ಲೆನ್ಮಾರ್ಕ್ ಫಾರ್ಮಾ ಷೇರುಗಳು %7 ಏರಿಕೆ ಕಂಡವು. ಮುಂಬರುವ ತ್ರೈಮಾಸಿಕದಲ್ಲಿ ಮಾರ್ಜಿನ್ಗಳಲ್ಲಿ ಸ್ಥಿರವಾದ ಸುಧಾರಣೆಯೊಂದಿಗೆ ಅದರ EBITDA ಸುಧಾರಿಸುತ್ತದೆ ಎಂದು ನಿರ್ವಹಣೆ ನಿರೀಕ್ಷಿಸುತ್ತದೆ. 3. ಟಾಟಾ ಮೋಟಾರ್ಸ್. ಟಾಟಾ ಮೋಟಾರ್ಸ್, ಕಂಪನಿಯು ದಕ್ಷಿಣ ಆಫ್ರಿಕಾದಲ್ಲಿ ಬಹುಪಯೋಗಿ ಹೆವಿ ಡ್ಯೂಟಿ ಟ್ರಕ್ಗಳನ್ನು ಬಿಡುಗಡೆ ಮಾಡಿದ ನಂತರ ಟಾಟಾ ಮೋಟಾರ್ಸ್ ಷೇರುಗಳು 1.94% ಗಳಿಸಿದವು. 4. ಮಹೀಂದ್ರ ಮತ್ತು ಮಹೀಂದ್ರ. ಮಹೀಂದ್ರ ಮತ್ತು ಮಹೀಂದ್ರ, ವೋಕ್ಸ್ವ್ಯಾಗನ್ ಘಟಕಗಳನ್ನು ತನ್ನ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಬಳಸಲು ಕಂಪನಿಯು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಮಹೀಂದ್ರ ಮತ್ತು ಮಹೀಂದ್ರ ಷೇರುಗಳು %13 ಜಿಗಿದವು. 2 ಕಂಪನಿಗಳು 2022 ರಲ್ಲಿ ಪಾಲುದಾರಿಕೆ ಒಪ್ಪಂದ ಮತ್ತು ಟರ್ಮ್ ಶೀಟ್ಗೆ ಸಹಿ ಹಾಕಿದ್ದವು. 5. ಯೆಸ್ ಬ್ಯಾಂಕ್. ಯೆಸ್ ಬ್ಯಾಂಕ್, ಕಾರ್ಲೈಲ್ ಗ್ರೂಪ್ 1,056 ಕೋಟಿ ರೂಪಾಯಿ ಮೌಲ್ಯದ 35% ಪಾಲನ್ನು ಮುಕ್ತ ಮಾರುಕಟ್ಟೆ ವಹಿವಾಟಿನ ಮೂಲಕ ಸರಾಸರಿ ₹27 ರೂಪಾಯಿಗೆ ಮಾರಾಟ ಮಾಡಿದ ನಂತರ ಯೆಸ್ ಬ್ಯಾಂಕ್ ಷೇರುಗಳು %2 ಕುಸಿದವು. 6. ಮೆಡ್ಪ್ಲಸ್ ಆರೋಗ್ಯ ಸೇವೆಗಳು. ಮೆಡ್ಪ್ಲಸ್ ಹೆಲ್ತ್ ಸರ್ವಿಸಸ್, ಮುಂಬೈ ಅಂಗಡಿಯೊಂದಕ್ಕೆ ಕಂಪನಿಯ ಅಂಗಸಂಸ್ಥೆ ಔಷಧ ಪರವಾನಗಿಯನ್ನು ಅಮಾನತುಗೊಳಿಸಿದ ನಂತರ ಮೆಡ್ಪ್ಲಸ್ ಹೆಲ್ತ್ ಸರ್ವಿಸಸ್ನ ಷೇರುಗಳು ದಿನದ ನಷ್ಟದಿಂದ ಚೇತರಿಸಿಕೊಳ್ಳುವ ಮೂಲಕ %8.05 ಏರಿಕೆ ಕಂಡವು. ಡೆಕ್ಲರೇಷನ್. ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ರಿಜಿಸ್ಟರ್ ಮಾಡಿದ